विजयपूर जिल्ह्यातील नागठाण येथील सिद्धार्थ मल्लिकार्जुन अरकेरी वय 6 या मुलाची हत्या त्याच्याच वडिलांनी केल्याचा धक्कादायक प्रकार उघड झाला आहे. गावातील लोक मुलगा तुझ्यासारखा दिसत नाही असे टोमणे मारत असल्याने संतप्त झालेले वडील मल्लिकार्जुन अरकेरी यांनी हे कृत्य केल्याचे समोर आले. 16 मार्च रोजी शाळेत प्रवेश देण्याच्या बहाण्याने मुलाला घरातून घेऊन जाऊन महाराष्ट्रातील कराडजवळ वडोली परिसरात कृष्णा नदीत ढकलून त्याची हत्या करण्यात आली. घटनेनंतर मुलाला सिंदगी येथे हॉस्टेलमध्ये ठेवले असल्याचे खोटे सांगून आरोपीने कुटुंबियांची दिशाभूल केली. 1 एप्रिल रोजी वाढदिनी आई भाग्यश्री हिने मुलाला घरी आणण्याचा आग्रह धरल्यानंतर आरोपी घरातून पळून गेल्याने संशय निर्माण झाला. तक्रारीनंतर पोलिसांनी चौकशी केल्यावर आरोपीने गुन्ह्याची कबुली दिली. कराड येथील मसूर पोलीस ठाण्याच्या माहितीनुसार मुलाचा मृतदेह शोधण्यात आला. या प्रकरणाचा तपास उलगडल्याची माहिती विजापूर जिल्हा पोलीस अधीक्षक लक्ष्मण निंबर्गी यांनी दिली. ಮಲ್ಲಿಕಾರ್ಜುನ್ ಅರಕೇರಿ ಅನ್ನುವಂಥವನು ಮಾರ್ಚ್ 15-16ನೇ ತಾರೀಕಿನಂದು ಮಗನನ್ನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡೋಗಿರ್ತಾನೆ 6 ವರ್ಷದ ಮಗುವನ್ನು. ಆದರೆ ಒಂದೆರಡು ದಿನ ಬಿಟ್ಟು ಅವನು ವಾಪಸ್ ಮನೆಗೆ ಬಂದಿರ್ತಾನೆ. ಏಪ್ರಿಲ್ 1 ರಂದು ಮಗನ ಬರ್ಡೇ ಇರುತ್ತೆ. ತಾಯಿ ಮಗನನ್ನು ನೋಡಲೇಬೇಕು ಅಂತಂತೇಳಿ ಹಠ ಹಿಡಿದಾಗ ಆತ ಕೊಡುವಂಥ ಹೇಳಿಕೆಗಳು ಮನೆಯವ್ರಿಗೂ ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಪತ್ತೆ ಮಾಡ್ಕೊಂಡು ಹೋದಾಗ ಈ ವ್ಯಕ್ತಿ ಮತ್ತೆ ಮನೆ ಹತ್ರ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂದು ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಕರಣವನ್ನು ಕೆದಕಿದಾಗ ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತಂದೆಯನ್ನು ಅರೆಸ್ಟ್ ಮಾಡಲಾಗಿದೆ.